ಹಾಯ್ ಆಲ್. ಇಡ್ಲಿ, ದೋಸೆ, ಪೂರಿ ಎಲ್ಲದಕ್ಕೂ ಸೂಟ್ ಆಗುವಂಥ ಕೊಬ್ಬರಿ ಚಟ್ನಿನ ಮಾಡತ್ತೀವಿ. ಕೊಬ್ಬರಿ ಚಟ್ನಿಗೆ ಹಸಿ ಕೊಬ್ಬರಿ ಬೇಕು. ಅದನ್ನ ಸುಲಿದ್ಬಿಟ್ಟು ವಾಶ್ ಮಾಡಿ ತೊಗೊರಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸಕ್ಕರೆ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಉಪ್ಪು, ಸ್ವಲ್ಪ ಜೀರಿಗೆನೂ ಹಾಕಿರಿ. ಇವೆಲ್ಲದನ್ನು ಹಾಕಬೇಕು. ಎಲ್ಲ ಫ್ರೆಶ್ ಆಗಿರೋದನ್ನು ತೊಗೊಂಡೇನೆ ನಾನು. ಆಮೇಲೆ ಈಗ ಕೊಬ್ಬರಿಗೆ ಉಪ್ಪು ಮತ್ತು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಅದೆಲ್ಲದನ್ನು ಇದಕ್ಕೆ ಸೇರಿಸ್ಕೋಬೇಕಾಗ್ತದೆ. ನೋಡಿರಿ, ನಾನೀಗ ಕರಿಬೇವು ಸೊಪ್ಪು ಹಾಕ್ತೆ. ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕೋರಿ. ಹಸಿಮೆಣಸಿನ್ಕಾಯಿ ಹಾಕೋರಿ. ನೀವು ನೋಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋರಿ. ನಾನಿಲ್ಲಿ 3 ಅಥವಾ 4 ಮೆಣಸಿನ್ಕಾಯಿ ತೊಗೊಂಡೇನಿ. ಸ್ವಲ್ಪ ಸಕ್ಕರೆ ಹಾಕೋರಿ. ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕೋರಿ. ಸ್ವಲ್ಪ ಪುಟಾಣಿ ಬೇಳೆ ಮತ್ತು ನಿಂಬೆ ರಸ ಸೇರಿಸ್ಕೋರಿ. ನೀರು ಹಾಕ್ಕೊಂಡು ಇದನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ರುಬ್ಕೊಳ್ರಿ. ನಾನಿಲ್ಲಿ ಗಟ್ಟಿ ಚಟ್ನಿ ಮಾಡ್ಕೊತೀನಿ. ಆಮೇಲೆ ಈ ಕಡೆ ಒಗ್ಗರಣೆಗೆ ಒಗ್ಗರಣೆ ಹಾಕೋಬೇಕಂತಲೇ ಏನಿಲ್ಲ, ನೀವು ಹಾಕೋಬೋದು ಇಲ್ಲ ಬಿಡ್ಬೋದು. ಜೀರಿಗೆ ಸಾಸಿವೆ ಹಾಕೋರಿ, ಸ್ವಲ್ಪ ಕರಿಬೇವು ಹಾಕೋರಿ. ಆಮೇಲೆ ಇದೆಲ್ಲ ಸಿಡಿಬೇಕು. ಒಂದು ಸ್ವಲ್ಪ ಹಿಂಗೆ ಹಾಕೋರಿ. ಕೆಲವೊಬ್ಬರು ಒಗ್ಗರಣೆನ ಇಷ್ಟಪಡೋಂಗಿಲ್ಲ. ಒಗ್ಗರಣೆ ಹಾಕ್ತೇನು ಹಾಗೆ ಹಸಿ ಚಟ್ನಿನೂ ತಿನ್ಬೋದು. ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಏನೋ ಒಂಥರ ಬೇರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಗ್ಗರಣೆಗೆ ಸೇರಿಸ್ಕೊಂಡೇನಿ. ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.